ಯೋಗಿಯ ಆತ್ಮಕತೆ ಪರಮಹಂಸ ಯೋಗಾನಂದ. ಅಧ್ಯಾಯ 9. ಪರಮಸುಖಿಯಾದ ಉಪಾಸಕ ಹಾಗೂ ಆತನ ವಿಸ್ಮಯಾತ್ಮಕ ಅದ್ಭುತ ಕತೆ. ಚಿಕ್ಕ ಯಜಮಾನರೇ, ದಯವಿಟ್ಟು ಕೂತಿರಿ. ನನ್ನ ಜಗನ್ಮಾತೆಯೊಡನೆ ಮಾತನಾಡುತ್ತಿದ್ದೇನೆ. ಅತಿಶಯ ಭಯಭಕ್ತಿಯಿಂದ ನಾನು ಮೌನವಾಗಿ ಕೋಣೆಯನ್ನು ಪ್ರವೇಶಿಸಿದ್ದೆ. ಮಾಸ್ಟರ್ ಮಹಾಶಯರ ದಿವ್ಯ ಸ್ವರೂಪ ನನ್ನನ್ನು ಸಂಪೂರ್ಣವಾಗಿ ಬೆರಗುಗೊಳಿಸಿತು. ರೇಷ್ಮೆಯ ಹಾಗಿದ್ದ ಬಿಳಿಯ ಗಡ್ಡ, ವಿಶಾಲವಾದ ಹೊಳಪಿನ ಕಣ್ಣುಗಳಿಂದ ಕೂಡಿ ಆತ ಪವಿತ್ರತೆಯ ಅವತಾರದಂತೆ ಕಂಡರು. ಅವರ ಮೇಲೆತ್ತಿದ ಗಲ್ಲ, ಮುಗಿದುಕೊಂಡಿದ್ದ ಕೈಗಳನ್ನು ಕಂಡಾಗ ನನ್ನ ಮೊದಲ ಭೇಟಿ ಅವರ ಆರಾಧನೆಗೆ ಅಡ್ಡಿ ತಂದಿತೆಂಬುದನ್ನು ಸಾರಿ ಹೇಳಿತು. ಅವರ ಸರಳವಾದ ಸ್ವಾಗತದ ನುಡಿಗಳು ಅದುವರೆಗಿನ ನನ್ನ ಅನುಭವದಲ್ಲಿ ಅತ್ಯಂತ ತೀವ್ರತಮವಾದ ಪರಿಣಾಮವನ್ನುಂಟು ಮಾಡಿದವು. ನನ್ನ ತಾಯಿಯ ಸಾವಿನಿಂದುಂಟಾಗಿದ್ದ ಅಗಲಿಕೆಯ ಕಹಿಯನ್ನು ದುಃಖದ ಪರಮಾವಧಿ ಎಂದು ಭಾವಿಸಿದ್ದೆ. ಈಗ ಜಗನ್ಮಾತೆಯಿಂದ ಅಗಲಿರುವೆನೆಂಬ ಪ್ರಜ್ಞೆ ನನ್ನ ಆತ್ಮಕ್ಕೆ ಆವರ್ಣನೀಯವಾದ ಯಾತನೆಯನ್ನುಂಟು ಮಾಡಿತು. ನಾನು ಆರ್ತನಾದ ಮಾಡುತ್ತಾ ನೆಲಕ್ಕೆ ಕುಸಿದೆ. ಚಿಕ್ಕ ಯಜಮಾನರೇ, ಸಮಾಧಾನ ತಂದುಕೊಳ್ಳಿ. ಆ ಸಂತ ಸಹಾನುಭೂತಿಯನ್ನು ತೋರಿಸುತ್ತಾ ತುಂಬ ವ್ಯಥೆಗೊಂಡರು. ದುಃಖ ಸಾಗರದ ನಡುವೆ ತ್ಯಜಿಸಲ್ಪಟ್ಟಂತಾಗಿ ನಾನು ಅವರ ಪಾದಗಳನ್ನೇ ನನ್ನನ್ನು ರಕ್ಷಿಸುವ ತೆಪ್ಪವೆಂದು ಭಾವಿಸಿ ಗಟ್ಟಿಯಾಗಿ ಹಿಡಿದೆ. ಪೂಜ್ಯರೇ, ತಾವು ಮಧ್ಯಸ್ಥಿಕೆ ವಹಿಸಬೇಕು. ಜಗನ್ಮಾತೆಯ ದೃಷ್ಟಿಯಲ್ಲಿ ನಾನೇನಾದರೂ ಅನುಗ್ರಹಕ್ಕೆ ಪಾತ್ರನೇ ಎಂಬುದನ್ನು ಮಾತೆಯಲ್ಲಿ ಕೇಳಿ. ಮಧ್ಯಸ್ಥಿಕೆ ನಡೆಸುವೆನೆಂಬ ಪವಿತ್ರ ವಾಗ್ದಾನ ಸುಲಭವಾಗಿ ದೊರೆಯುವಂಥದ್ದಲ್ಲ. ಮಾಸ್ಟರ್ ಮಹಾಶಯರು ನಿರ್ಬಂಧಕ್ಕೊಳಪಟ್ಟು ಮೌನ ತಾಳಿದರು. ಮಾಸ್ಟರ್ ಮಹಾಶಯರು ಜಗನ್ಮಾತೆಯೊಡನೆ ಆತ್ಮೀಯ ಸಂಭಾಷಣೆಯಲ್ಲಿ ತೊಡಗಿದ್ದಾರೆಂಬ ವಿಷಯದಲ್ಲಿ ನನಗೆ ನಿಸ್ಸಂದೇಹವಾಗಿ ನಂಬಿಕೆಯುಂಟಾಗಿತ್ತು. ಈ ಕ್ಷಣದಲ್ಲಿಯೂ ಆಕೆ ಆ ಸಂತರ ನಿರ್ದುಷ್ಟವಾದ ದೃಷ್ಟಿಗೆ ಗೋಚರಿಸುತ್ತಿದ್ದರೂ ನನ್ನ ಕಣ್ಣುಗಳು ಆಕೆಯನ್ನು ಕಾಣಲಾರದೆ ಕುರುಡಾಗಿದೆ ಎಂದು ತಿಳಿದು ನನಗೆ ತೀರಾ ಅಪಮಾನಕರವೆನಿಸಿತು. ನಿರ್ಲಜ್ಜೆಯಿಂದ ಆತನ ಪಾದಗಳನ್ನು ಬಿಗಿಯಾಗಿ ಹಿಡಿದು ಮೃದುವಾಗಿ ಅವರು ಆಕ್ಷೇಪಿಸುತ್ತಿದ್ದರೂ ಅದಕ್ಕೆ ಕಿವಿಗೊಡದೆ ಮಧ್ಯಸ್ಥಿಕೆ ವಹಿಸುವ ಕೃಪೆ ಮಾಡಬೇಕೆಂದು ಮತ್ತೆ ಮತ್ತೆ ಅವರನ್ನು ಬೇಡಿದೆ. ಆ ಪ್ರೇಮಮಯಿಯ ಮುಂದೆ ನನ್ನ ಬೇಡಿಕೆ ಇಡುತ್ತೇನೆ. ಸಮಾಧಾನವಾದ ಮತ್ತು ಕರುಣಾಮಯವಾದ ನಗೆಯೊಡನೆ ಮಾಸ್ಟರ್ ಮಹಾಶಯರು ಸೋತು ನನ್ನೊಡನೆ ರಾಜಿಯಾದ ನಿರ್ಧಾರವನ್ನು ಹೊರಹಾಕಿದರು. ನನ್ನ ಅಸ್ತಿತ್ವವು ತನ್ನ ಪ್ರಕ್ಷುಬ್ಧ ಪರದೇಶಿತನದಿಂದ ಬಿಡುಗಡೆಯನ್ನು ಅರಿಯಬೇಕೆಂದು ಆಡಿದ ಆ ಕೆಲವೇ ನುಡಿಗಳಲ್ಲಿ ಅದೇನು ಶಕ್ತಿ ಇತ್ತು. ಪೂಜ್ಯರೇ, ನೀವಿತ್ತ ಭಾಷೆಯನ್ನು ನೆನಪಿಟ್ಟುಕೊಳ್ಳಿ. ಆಕೆಯ ಸಂದೇಶಕ್ಕಾಗಿ ಕೂಡಲೇ ಹಿಂದಿರುಗಿ ಬರುತ್ತೇನೆ. ಹರ್ಷಮಯವಾದ ನಿರೀಕ್ಷೆ ನನ್ನ ಧ್ವನಿಯಲ್ಲಿ ಅನುರಣಿಸುತ್ತಿತ್ತು. ಕೆಲ ಸಮಯದ ಹಿಂದೆಯಷ್ಟೇ ಬಿಕ್ಕಿ ಬಿಕ್ಕಿ ಅಳುತ್ತಾ ಕಟ್ಟಿ ಹೋಗಿದ್ದ ನನ್ನ ಧ್ವನಿಯಲ್ಲಿ ಹರ್ಷಮಯ ನಿರೀಕ್ಷೆ ಅನುರಣಿಸುತ್ತಿತ್ತು. ಸುದೀರ್ಘವಾದ ಮಹಡಿಯ ಮೆಟ್ಟಿಲುಗಳನ್ನು ಇಳಿಯುತ್ತಿರುವಾಗ ಹಿಂದಿನ ಸ್ಮರಣೆಗಳು ನನ್ನನ್ನು ಭಾವಪರವಶವನ್ನಾಗಿಸಿದವು. ಕಲ್ಕತ್ತೆಯ ಆಮ್ಸ್ಟರ್ ಸ್ಟ್ರೀಟ್ನ 50ನೇ ನಂಬರಿನ ಈಗ ಮಾಸ್ಟರ್ ಮಹಾಶಯರ ನಿವಾಸವಾಗಿರುವ ಈ ಮನೆ ಹಿಂದೊಮ್ಮೆ ನಮ್ಮ ಕುಟುಂಬದ ಮನೆಯಾಗಿತ್ತು. ನನ್ನ ತಾಯಿಯ ಮರಣದ ನೆಲೆಯಾಗಿತ್ತು. ಕಳೆದುಕೊಂಡ ತಾಯಿಗಾಗಿ ನನ್ನ ಮಾನವ ಹೃದಯ ಭಗ್ನವಾದದ್ದು ಇಲ್ಲೇ. ಮತ್ತೆ ಇಲ್ಲೇ ಜಗನ್ಮಾತೆಯ ಆಭಾವದಿಂದ ಇಂದು ಶಿಲುಬೆಗೆ ಏರಿಸಿದಂತಾಗಿತ್ತು ನನ್ನ ಮನಸ್ಸು. ಪವಿತ್ರೀಕೃತವಾದ ಗೋಡೆಗಳು ತಾಳಲಾಗದ ನನ್ನ ವ್ಯಥೆಗಳನ್ನು ಕೊನೆಗೆ ಅವು ಮಾಯುವುದನ್ನು ಕಾಣುತ್ತಿರುವ ಮೌನ ಸಾಕ್ಷಿಗಳು ಅವು. ನಮ್ಮ ಮನೆಗೆ ಹಿಂದಿರುಗಿದಾಗ ನನ್ನ ಹೆಜ್ಜೆಗಳು ತವಕಗೊಳ್ಳುತ್ತಿದ್ದವು. ಮೇಲಿನ ಅಟ್ಟದ ನನ್ನ ಕಿರು ಕೋಣೆಯ ಏಕಾಂತವಾಸದಲ್ಲಿ 10 ಗಂಟೆಯವರೆಗೂ ನಾನು ಧ್ಯಾನದಲ್ಲೇ ಮಗ್ನನಾಗಿದ್ದೆ. ಭಾರತದ ಬೇಸಿಗೆಯ ರಾತ್ರಿಯ ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಅದ್ಭುತವಾದ ಒಂದು ದೃಶ್ಯ ಬೆಳಗಿತು. ತೇಜಸ್ವಿನ ಪರಿವೇಶದೊಡನೆ ಜಗನ್ಮಾತೆ ನನ್ನ ಮುಂದೆ ನಿಂತಳು. ಮೃದು ಹಾಸದಿಂದ ಕೂಡಿದ ಆಕೆಯ ಮುಖ ಸೌಂದರ್ಯದ ಸಾಕಾರವಾಗಿತ್ತು. ಸದಾ ನಾನು ನಿನ್ನನ್ನು ಪ್ರೀತಿಸುತ್ತಾ ಬಂದಿದ್ದೇನೆ, ಎಂದೆಂದಿಗೂ ನಿನ್ನನ್ನು ಪ್ರೀತಿಸುವೆ. ಆ ದೈವಿವಾಣಿ ಇನ್ನೂ ಗಾಳಿಯಲ್ಲಿ ಕೇಳುತ್ತಿದ್ದಂತೆಯೇ ಆಕೆ ಅದೃಶ್ಯಳಾದಳು. ಮಾರನೆಯ ಬೆಳಗ್ಗೆ ಸೂರ್ಯ ಇನ್ನೂ ಸರಿಯಾಗಿ ಒಂದು ಮಟ್ಟಕ್ಕೆ ಏರಿಯೇ ಇರಲಿಲ್ಲ. ಅಷ್ಟರಲ್ಲೇ ಮಾಸ್ಟರ್ ಮಹಾಶಯರ ಬಳಿಗೆ 2ನೆಯ ಬಾರಿ ಭೇಟಿ ಕೊಟ್ಟೆ. ಮನೋವೇದಕ ಸ್ಮರಣೆಗಳನ್ನು ತರುತ್ತಿದ್ದ ಆ ಮನೆಯ ಮಹಡಿಯ ಮೆಟ್ಟಿಲುಗಳನ್ನು ಏರಿ 4ನೆಯ ಅಂತಸ್ತಿನಲ್ಲಿದ್ದ ಅವರ ಕೋಣೆಯನ್ನು ಸೇರಿದೆ. ಮುಚ್ಚಿದ್ದ ಬಾಗಿಲಿನ ಹಿಡಿಗು ಬುಟಿಕೆ ಬಟ್ಟೆಯನ್ನು ಸುತ್ತಿದ್ದರು. ಆ ಸಂತರು ಏಕಾಂತತೆಯನ್ನು ಬಯಸುತ್ತಾರೆಂಬ ಸೂಚನೆಯದೆಂದೂ ಭಾವಿಸಿದೆ. ಅನಿಶ್ಚಿತ ಮನಸ್ಸಿನಿಂದ ಬಾಗಿಲಲ್ಲಿ ನಿಂತಾಗ
ಮಾಸ್ಟರ್ ಮಹಾಶಯರ ಸ್ವಾಗತಾಸ್ತ ಬಾಗಿಲನ್ನು ತೆರೆಯಿತು. ನಾನು ಅವರ ಪವಿತ್ರ ಪಾದಗಳಿಗೆ ವಂದಿಸಿದೆ. ವಿನೋದ ಭಾವದಿಂದ ನನಗುಂಟಾಗಿದ್ದ ದಿವ್ಯಾನಂದವನ್ನು ಮರೆಮಾಡಿ ಗಂಭೀರ್ಯ ಮುಖಮುದ್ರೆಯನ್ನು ಧರಿಸಿದೆ. ಪೂಜ್ಯರೇ, ನಾನು ಬಂದಿದ್ದೇನೆ, ಬಹಳ ಬೇಗನೆ ಬಂದಿದ್ದೇನೆಂದು ಒಪ್ಪಿಕೊಳ್ಳುತ್ತೇನೆ. ನಿಮ್ಮ ಸಂದೇಶವನ್ನು ಕೇಳುವುದಕ್ಕಾಗಿ. ಪ್ರೇಮಮಯಿ ಮಾತೆ ನನ್ನ ಬಗ್ಗೆ ಏನಾದರೂ ಹೇಳಿದಳೆ? ತುಂಟ ಕಿರಿಯ ಯಜಮಾನರೇ, ಬೇರೆ ಏನೊಂದು ವಿಷಯವನ್ನು ಅವರು ಆಡಲಿಲ್ಲ. ನಾನು ಗಂಭೀರವನ್ನು ತಳೆದಿದ್ದು ಪ್ರಭಾವ ಬೀರಲಿಲ್ಲವೆಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಯಾಕೆ ಅಷ್ಟೊಂದು ನಿಗೂಢ, ಅಷ್ಟೊಂದು ಜಾರಿಕೊಳ್ಳುವುದು? ಮಹಾತ್ಮರು ಸರಳವಾಗಿ ಮಾತನಾಡುವುದೇ ಇಲ್ಲವೇ? ಬಹುಶಃ ನನಗೆ ಸ್ವಲ್ಪ ಕೋಪವೇ ಬಂದಿತ್ತು. ಅವರ ಪ್ರಶಾಂತವಾದ ಕಣ್ಣುಗಳು ತಿಳಿವಿನಿಂದ ತುಂಬಿದ್ದವು. ನೀನು ನನ್ನನ್ನು ಪರೀಕ್ಷಿಸಬೇಕೇ? ಕಳೆದ ರಾತ್ರಿ 10 ಗಂಟೆಯಲ್ಲಿ ಆ ಸೌಂದರ್ಯಮಯಿ ಜಗನ್ಮಾತೆಯಿಂದಲೇ ಪಡೆದ ಭರವಸೆಯ ಮಾತುಗಳಿಗೆ ಈ ಉದಯದಲ್ಲಿ ನಾನೂ ಒಂದು ನುಡಿಯನ್ನು ಸೇರಿಸಬೇಕೇ? ಮಾಸ್ಟರ್ ಮಹಾಶಯರು ನನ್ನ ಅತ್ಯಂತ ಪ್ರವಾಹ ಕವಾಟದ ನಿಯಂತ್ರಣವನ್ನು ಪಡೆದಿದ್ದರು. ಪುನಃ ನಾನು ಅವರ ಪಾದಗಳಿಗೆ ಮುಗಿಬಿದ್ದೆ. ಆದರೆ ಈ ಸಲ ಕಣ್ಣೀರು ಹರ್ಷದಿಂದ ಉಕ್ಕಿತೇ ಹೊರತು ಕಳೆದ ಘಟನೆಗಳ ಪ್ರಭಾವದ ನೋವಿನಿಂದ ಅಲ್ಲ. ನಿನ್ನ ಭಕ್ತಿ ಆ ಅಪಾರ ದಯಾಮಯಿಯನ್ನು ಸ್ಪರ್ಶಿಸಲಿಲ್ಲವೆಂದು ತಿಳಿದೆಯಾ? ಮಾನವ ಹಾಗೂ ದೈವೀ ರೂಪಗಳಲ್ಲಿನ ಭಗವಂತನ ಯಾವ ತಾಯ್ತನವನ್ನು ನೀನು ಆರಾಧಿಸಿದೆಯೋ ಅದು ನಿನ್ನ ಪರಿತ್ಯಕ್ತ ಆರ್ತನಾದಕ್ಕೆ ಓಗೊಡದೇ ಇರುವುದಿಲ್ಲ. ಯಾರೀ ಸರಳ ಮಹಾತ್ಮ? ವಿಶ್ವ ಚೈತನ್ಯಕ್ಕೆ ಈತನು ಮಾಡಿದ ಕನಿಷ್ಠ ಪ್ರಾರ್ಥನೆಯೂ ಸಹ ಮಧುರವಾಗಿ ಅನುಮತಿಸಲ್ಪಟ್ಟಿತಲ್ಲ. ಜಗತ್ತಿನಲ್ಲಿ ಅವರ ಪಾತ್ರವು ವಿನಮ್ರವಾಗಿತ್ತು. ನಾನು ಕಂಡವರಲ್ಲೇ ಶ್ರೇಷ್ಠ ವಿನಮ್ರತೆಯ ವ್ಯಕ್ತಿಗೆ ಅನುರೂಪವಾಗಿದ್ದರು. ಆಮ್ಸ್ಟರ್ಸ್ ಸ್ಟ್ರೀಟ್ನ ಈ ಮನೆಯಲ್ಲಿ ಮಾಸ್ಟರ್ ಮಹಾಶಯರು ಬಾಲಕರಿಗಾಗಿ ಒಂದು ಸಣ್ಣ ಪ್ರೌಢಶಾಲೆಯನ್ನು ನಡೆಸುತ್ತಿದ್ದರು. ದಂಡಿಸುವಂತಹ ಯಾವೊಂದು ಮಾತು ಅವರ ತುಟಿಗಳಿಂದ ಹೊರಬೀಳುತ್ತಿರಲಿಲ್ಲ. ಅವರ ಶಿಸ್ತು ಪರಿಪಾಲನೆ ಯಾವೊಂದು ನಿಯಮವನ್ನು ದಂಡಿಸುವ ಬೆತ್ತವನ್ನು ಅವಲಂಬಿಸಿರಲಿಲ್ಲ. ಈ ನಿರಾಡಂಬರವಾದ ತರಗತಿಗಳಲ್ಲಿಯೇ ಪ್ರೌಢ ಗಣಿತಶಾಸ್ತ್ರವನ್ನು, ಪಠ್ಯಪುಸ್ತಕಗಳಿಲ್ಲದ ಪ್ರೇಮವೆಂಬ ರಸಾಯನಶಾಸ್ತ್ರವನ್ನು ಕಲಿಸುತ್ತಿದ್ದರು. ಒಳ ಹೊರಲಾಗದ ತತ್ವಗಳಿಂದಲ್ಲ, ಬದಲಿಗೆ ಆಧ್ಯಾತ್ಮಿಕ ಸಂವಹನದಿಂದ ತಮ್ಮ ವಿವೇಕವನ್ನು ಅವರು ಹರಡಿದರು. ಜಗನ್ಮಾತೆಗಾಗಿ ಅಕೃತ್ರಿಮವಾದ ಭಾವೋದ್ರೇಕದಲ್ಲಿ ಮುಳುಗಿದ್ದ ಆ ಸಂತರು ಒಂದು ಮಗುವಿಗಿಂತ ಹೆಚ್ಚಿನ ಬಾಹ್ಯ ರೂಪದ ಮರ್ಯಾದೆಯನ್ನು ಅಪೇಕ್ಷಿಸುತ್ತಿರಲಿಲ್ಲ. ನಾನು ನಿನ್ನ ಗುರುವಲ್ಲ, ಆತ ಸ್ವಲ್ಪ ಕಾಲದ ನಂತರ ಬರುತ್ತಾನೆ. ಆತನ ಮಾರ್ಗದರ್ಶನದಲ್ಲಿ ಪ್ರೇಮ ಮತ್ತು ಭಕ್ತಿಯ ರೂಪದ ನಿನ್ನ ದೈವೀ ಅನುಭವಗಳು ಆತನ ಅಗಾಧ ವಿವೇಕದ ರೂಪವಾಗಿ ಮಾರ್ಪಡುತ್ತವೆ ಎಂದು ನುಡಿದರು. ಪ್ರತಿ ಸಂಜೆಯೂ ನಾನು ಆಮ್ಸ್ಟರ್ ಸ್ಟ್ರೀಟ್ಗೆ ಹೋಗುತ್ತಿದ್ದೆ. ನನ್ನ ಮೇಲೆ ಅದರ ಹನಿಗಳು ತುಳುಕಿ ಹರಿದಷ್ಟು ತುಂಬಿದ್ದ ಮಾಸ್ಟರ್ ಮಹಾಶಯರ ದೈವಾನುಭವದ ಬಟ್ಟಲನ್ನು ಬೇಡುತ್ತಿದ್ದೆ. ಸಂಪೂರ್ಣ ಭಕ್ತಿಯಿಂದ ಹಿಂದೆ ಎಂದೂ ನಾನು ನಮಸ್ಕರಿಸಿರಲಿಲ್ಲ. ಆದರೀಗ ಮಾಸ್ಟರ್ ಮಹಾಶಯರ ಪಾದಸ್ಪರ್ಶದಿಂದ ಪವಿತ್ರಗೊಂಡ ಅದೇ ನೆಲದ ಮೇಲೆ ಈಗ ನಡೆಯುವುದು ಕೂಡ ಅಪರಿಮಿತವಾದ ಭಾಗ್ಯವೆಂದು ಭಾವಿಸಿದೆ. ಪೂಜ್ಯರೇ, ನಿಮಗಾಗಿಯೇ ನಾನು ತಯಾರಿಸಿರುವ ಈ ಸಂಪಿಗೆಯ ಮಾಲೆಯನ್ನು ಕೃಪೆ ಮಾಡಿ ಧರಿಸಿರಿ ಎಂದು ಒಂದು ಸಂಜೆ ಪುಷ್ಪಮಾಲೆಯನ್ನು ಹಿಡಿದುಕೊಂಡು ಹೋದೆ. ಆದರೆ ಆ ಮರ್ಯಾದೆ ಬೇಡ ಬೇಡ ಎನ್ನುತ್ತಾ ಅವರು ಲಜ್ಜೆಯಿಂದ ಹಿಂದೆ ಸರಿದರು. ನನ್ನ ಮನಸ್ಸಿಗಾದ ನೋವನ್ನು ಗಮನಿಸಿ ಕೊನೆಗೆ ಸಮ್ಮತಿಯ ನಗೆಯನ್ನು ಸೂಚಿಸಿದರು. ನಾವಿಬ್ಬರೂ ಜಗನ್ಮಾತೆಯ ಭಕ್ತರೇ ಆಗಿರುವುದರಿಂದ ನನ್ನೊಳಗೆ ನೆಲೆಸಿರುವ ಆಕೆಗೆ ಅರ್ಪಿತವೆಂದು ಈ ದೇಹ ದೇಗುಲಕ್ಕೆ ಮಾಲೆಯನ್ನು ಹಾಕಬಹುದು. ಅವರ ವಿಶಾಲವಾದ ಸ್ವಭಾವದಲ್ಲಿ ಅಹಂಕಾರವೆಂಬುದು ಹೆಜ್ಜೆ ಯೂರಲು ಅವಕಾಶವೇ ಇರಲಿಲ್ಲ. ನಾಳೆ ದಕ್ಷಿಣೇಶ್ವರದಲ್ಲಿ ನನ್ನ ಗುರುವಿನಿಂದ ಎಂದೆಂದಿಗೂ ಪವಿತ್ರೀಕೃತವಾದ ಕಾಳಿ ದೇವಸ್ಥಾನಕ್ಕೆ ಹೋಗೋಣ. ಆ ಮಹಾತ್ಮರು ಕ್ರಿಸ್ತನಂತಹ ಗುರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರು. ಮಾರನೆಯ ಬೆಳಗ್ಗೆ ಗಂಗಾ ನದಿಯ ಮೇಲೆ ದೋಣಿಯಲ್ಲಿ ಆ 4 ಮೈಲಿ ಪ್ರಯಾಣವನ್ನು ಮಾಡಿದೆವು. 9 ಗೋಪುರಗಳ ಕಾಳಿ ದೇವಾಲಯವನ್ನು ಪ್ರವೇಶಿಸಿದೆವು. ಅಲ್ಲಿ ಅತಿ ಜಾಗರೂಕತೆಯಿಂದ ಕೆತ್ತಲ್ಪಟ್ಟ ಸಹಸ್ರದಳಗಳಿಂದ ಕೂಡಿದ ಮೆರಗಿಟ್ಟು ಬೆಳ್ಳಿಯ ಕಮಲದ ಮೇಲೆ ಜಗನ್ಮಾತೆಯ ಹಾಗೂ ಶಿವನ ವಿಗ್ರಹಗಳಿವೆ. ಮಾಸ್ಟರ್ ಮಹಾಶಯರು ಆನಂದ ಪರವಶತೆಗಳಿಂದ ಬೆಳಗಿದರು. ಅವರು ತಮ್ಮ ಪ್ರೇಮಮಯಿಯೊಡನೆ ಅನಂತ ಪ್ರಣಯದಲ್ಲಿ ತೊಡಗಿದರು. ಅವರು ಆಕೆಯ ಹೆಸರನ್ನು ಉಚ್ಚರಿಸಿದ್ದಂತೆಯೇ ಪರವಶಗೊಂಡ ನನ್ನ ಹೃದಯವು ಆ ಕಮಲದಂತೆಯೇ ಸಹಸ್ರ ದಳಗಳಾಗಿ ಒಡೆಯಿತು. ಅನಂತರ ನಾವು ಪವಿತ್ರ ಪ್ರಾಕಾರದಲ್ಲಿ ತಿರುಗಾಡುತ್ತಾ ಸೀರೆ ಗಿಡದ ತೋಪಿನ ಬಳಿ ನಿಂತೆವು. ಆ ಮರದಿಂದ ಸ್ರವಿಸುವ ವಿಶಿಷ್ಟ ರೀತಿಯ ಅಮೃತಾಹಾರವು ಮಾಸ್ಟರ್ ಮಹಾಶಯರು ದಯಪಾಲಿಸುತ್ತಿದ್ದ ಸ್ವರ್ಗೀಯ ಆಹಾರದ ಸಂಕೇತವಾಗಿತ್ತು. ಅವರ ದೈವೀ ಪ್ರಾರ್ಥನೆ ಮುಂದುವರಿಸುತ್ತಲೇ ಇತ್ತು.
ನಾನು ಹುಲ್ಲಿನ ಮೇಲೆ ಪಾಟಲ ವರ್ಣದ ಗರಿಗಳಂತಿದ್ದ ಸಿರಿಯ ಗಿಡದ ಹೂಗಳ ನಡುವೆ ಚಲಿಸದೆ ಸೆಟೆದುಕೊಂಡು ಕುಳಿತೆ. ತಾತ್ಕಾಲಿಕವಾಗಿ ದೇಹವನ್ನು ಬಿಟ್ಟು ಸ್ವರ್ಗ ವಿಹಾರಕ್ಕಾಗಿ ಮೇಲೇರಿ ಹೋದೆ. ಆ ಪವಿತ್ರ ಗುರುವಿನ ಜೊತೆಯಲ್ಲಿನ ನನ್ನ ಅನೇಕ ಬಾರಿಯ ದಕ್ಷಿಣೇಶ್ವರ ಯಾತ್ರೆಯಲ್ಲಿ ಅದೇ ಮೊದಲನೆಯದು. ತಾಯಿಯ ರೂಪದಲ್ಲಿ ಅಥವಾ ದೈವಿ ಕೃಪ ರೂಪದಲ್ಲಿ ಭಗವಂತನ ಮಾಧುರ್ಯವೆಂಥದೆಂಬುದನ್ನು ಅವರಿಂದಲೇ ಕಲಿತೆ. ತಂದೆಯ ರೂಪದಲ್ಲಿನ ಅಥವಾ ದೈವಿ ನ್ಯಾಯದ ರೂಪದಲ್ಲಿನ ಭಗವಂತ ಶಿಶುವಿನಂತಿದ್ದ ಆ ಮಹಾತ್ಮರಿಗೆ ಸ್ವಲ್ಪವೂ ರುಚಿಸದು. ಅವರ ಮೃದು ಸ್ವಭಾವಕ್ಕೆ ನಿಷ್ಠುರವಾದ, ಬಲಾತ್ಕಾರವಾದ, ಲೆಕ್ಕಾಚಾರವಾದ ನ್ಯಾಯ ಸರಿಹೊಂದದು. ಸ್ವರ್ಗದ ದೇವತೆಗಳಿಗೆ ಅವರು ಭೂಲೋಕದ ಪ್ರಥಮ ಮಾದರಿಯಾಗಿ ಇರಬಲ್ಲರು. ಒಂದು ದಿನ ಅವರು ಪ್ರಾರ್ಥನೆ ಮಾಡುತ್ತಿದ್ದಾಗ ನೋಡಿದ ನಾನು ಅಕ್ಕರೆಯಿಂದ ಹಾಗೆ ಭಾವಿಸಿದೆ. ಯಾವೊಂದು ಆಕ್ಷೇಪಣೆಯ ಅಥವಾ ಟೀಕೆಯ ಉಸಿರೆತ್ತದೆ ಆ ದಿವ್ಯ ಪಾವಿತ್ರ್ಯವನ್ನು ಸುಪರಿಚಿತವಾಗಿ ಎಲ್ಲ ಕಂಗಳಿಂದ ಅವರು ಪ್ರಪಂಚವನ್ನು ಸಮೀಕ್ಷೆ ಮಾಡಿದರು. ಅವರ ದೇಹ, ಮನಸ್ಸು, ಮಾತು ಮತ್ತು ಕಾರ್ಯ ಎಲ್ಲವೂ ಅಪ್ರಯತ್ನವಾಗಿಯೇ ಅವರ ಆತ್ಮದ ಸರಳತೆಗೆ ಸರಿಹೊಂದಿಕೊಂಡಿದ್ದವು. ನನ್ನ ಗುರುಗಳು ಹಾಗೆ ಹೇಳಿದರು. ವೈಯಕ್ತಿಕ ಅಭಿಪ್ರಾಯವೆಂದು ಹೇಳಲು ಸಂಕೋಚಗೊಂಡು ಆ ಮಹಾತ್ಮರು ಸಾಮಾನ್ಯವಾಗಿ ತಮ್ಮ ಯೋಗ್ಯ ಸಲಹೆಯನ್ನು ಈ ಗೌರವ ಕಾಣಿಕೆಯೊಂದಿಗೆ ಮುಗಿಸುತ್ತಿದ್ದರು. ಮಾಸ್ಟರ್ ಮಹಾಶಯರು ಶ್ರೀರಾಮಕೃಷ್ಣ ಪರಮಹಂಸರೊಡನೆ ಎಷ್ಟೊಂದು ಗಾಢವಾದ ತಾದಾತ್ಮ ಭಾವವನ್ನು ಹೊಂದಿದ್ದರೆಂದರೆ ಅವರು ತಮ್ಮ ಆಲೋಚನೆಗಳನ್ನು ಸಹ ತಮ್ಮದೆಂದುಕೊಳ್ಳುತ್ತಿರಲಿಲ್ಲ. ಕೈಕೆ ಹಿಡಿದುಕೊಂಡು ಆ ಮಹಾತ್ಮರೊಡನೆ ನಾನು ಒಂದು ಸಂಜೆ ಅವರ ಶಾಲೆಯ ವಿಭಾಗದಲ್ಲಿ ನಡೆಯುತ್ತಿದ್ದೆವು. ಸ್ವಪ್ರತಿಷ್ಠೆಯ ಪರಿಚಿತನೊಬ್ಬನು ಎದುರಿಗೆ ಬರಲು ನನ್ನ ಹರ್ಷ ಕುಗ್ಗಿತು. ತನ್ನ ಸುದೀರ್ಘ ಭಾಷಣದಿಂದ ನಮಗೆ ಚಿಟ್ಟು ಹಿಡಿಸಿದ. ಈ ಮನುಷ್ಯ ನಿನಗೆ ಪ್ರಿಯವಾಗಲಿಲ್ಲವೆಂದು ತೋರುತ್ತದೆ. ನಾನು ಈ ವಿಷಯವನ್ನು ಜಗನ್ಮಾತೆಗೆ ನಿವೇದಿಸಿಕೊಂಡೆ. ತಮ್ಮ ಶೋಚನೀಯ ಸ್ಥಿತಿಯನ್ನು ಆಕೆ ಅರ್ಥ ಮಾಡಿಕೊಳ್ಳುತ್ತಾಳೆ. ಅಲ್ಲಿ ಕಾಣುವ ಕೆಂಬಣ್ಣದ ಮನೆಯ ಬಳಿ ನಾವು ಸೇರುವ ವೇಳೆಗೆ ಇನ್ನೂ ಹೆಚ್ಚು ತುರ್ತಾದ ಕಾರ್ಯದ ಬಗ್ಗೆ ಅವನಿಗೆ ನೆನಪು ಮಾಡುವುದಾಗಿ ಆಕೆ ಭರವಸೆ ಇತ್ತಿದ್ದಾಳೆ ಎಂದು ಆ ಮಹಾತ್ಮ ನನ್ನಲ್ಲಿ ಪಿಸಿಕೊಟ್ಟಿದ್ದ ಮಾತುಗಳು ತನ್ನ ಮಾತುಗಳಲ್ಲಿಯೇ ಮೈಮರೆತಿದ್ದ ಅಹಂಕಾರಿಗೆ ಕೇಳಿಸಲಿಲ್ಲ. ಮೋಕ್ಷ ದೊರೆವ ಸ್ಥಾನದ ಮೇಲೆ ನನ್ನ ಕಣ್ಣುಗಳು ನೆಟ್ಟವು. ಕೆಂಪು ಬಣ್ಣದ ದ್ವಾರದ ಬಳಿ ಬರುತ್ತಿದ್ದಂತೆಯೇ ಆ ಮನುಷ್ಯ ಯಾವ ಕಾರಣವನ್ನೂ ಹೇಳದೆ ಹಿಂದಕ್ಕೆ ತಿರುಗಿ ಹೊರಟೇ ಬಿಟ್ಟ. ಅವನ ವಾಕ್ಯವನ್ನು ಪೂರ್ಣ ಮಾಡಲಿಲ್ಲ. ಬೀಳ್ಕೊಡುಗೆಯ ನಮಸ್ಕಾರವನ್ನೂ ಹೇಳಲಿಲ್ಲ. ಆಕ್ರಮಣಕ್ಕೀಡಾಗಿದ್ದ ವಾತಾವರಣದಲ್ಲಿ ಶಾಂತಿ ನೆಲೆಸಿತು. ಮತ್ತೊಂದು ದಿನ ಹೌರಾ ರೈಲು ನಿಲ್ದಾಣದ ಬಳಿ ಒಬ್ಬನೇ ನಡೆದು ಹೋಗುತ್ತಿದ್ದೆ. ಒಂದು ದೇವಾಲಯದ ಮುಂದೆ ತಾಳ ಮೃದಂಗಗಳೊಡನೆ ಭಜನೆಗಳನ್ನು ಹೊರಟಾಗಿ ಕೂಗಿಕೊಳ್ಳುತ್ತಿದ್ದ ಒಂದು ಸಣ್ಣ ಗುಂಪಿನ ಜನರನ್ನು ಮನಸ್ಸಿನಲ್ಲಿಯೇ ಟೀಕಿಸುತ್ತಾ ಕ್ಷಣಕಾಲ ನಿಂತೆ. ಲೇಷವೂ ಭಕ್ತಿ ಇಲ್ಲದೆ ಭಗವಂತನ ದಿವ್ಯ ನಾಮವನ್ನು ಹೇಗೆ ಯಾಂತ್ರಿಕವಾಗಿ ಉಚ್ಚರಿಸುತ್ತಿದ್ದಾರೆ ಎಂದುಕೊಂಡೆ. ತತ್ಕ್ಷಣವೇ ಮಾಸ್ಟರ್ ಮಹಾಶಯರು ವೇಗವಾಗಿ ನನ್ನತ್ತ ಬರುತ್ತಿರುವುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಪೂಜ್ಯರೇ, ನೀವು ಹೇಗೆ ಬಂದಿರಿ ಇಲ್ಲಿ? ನನ್ನ ಪ್ರಶ್ನೆಯನ್ನು ಲೆಕ್ಕಿಸದೆ ಆ ಮಹಾತ್ಮ ನನ್ನ ಭಾವನೆಗೆ ಉತ್ತರ ಕೊಟ್ಟರು. ಕಿರಿಯ ಯಜಮಾನರೇ, ಅಜ್ಞರಾಗಲಿ ಪ್ರಾಜ್ಞರಾಗಲಿ ಎಲ್ಲರ ಬಾಯಿಂದ ಹೊರಬಿದ್ದ ಆ ಪ್ರಿಯತಮ ಭಗವಂತನ ಹೆಸರು ಆಲಿಸಲು ಮಧುರವೆಂಬುದು ನಿಜವಲ್ಲವೇ? ವಾತ್ಸಲ್ಯದಿಂದ ಅವರು ತಮ್ಮ ತೋಳಿನಿಂದ ನನ್ನನ್ನು ಬಳಸಿದರು. ಅವರ ಇಂದ್ರಜಾಲದ ಜಮಖಾನದ ಮೇಲೆ ಆ ದಯಾಮಯ ಭಗವಂತನ ಸಮ್ಮುಖಕ್ಕೆ ಒಯ್ಯಲ್ಪಟ್ಟಂತೆ ನನಗೆ ಅನುಭವವಾಯಿತು. ಬಯೋಸ್ಕೋಪ್ ನೋಡುವುದಕ್ಕೆ ನಿನಗೆ ಇಷ್ಟವೇ? ಈ ಪ್ರಶ್ನೆ ಒಂದು ಮಧ್ಯಾಹ್ನ ವಿರಕ್ತರಾದ ಮಾಸ್ಟರ್ ಮಹಾಶಯರಿಂದ ಬಂದದ್ದು ನನಗೆ ವಿಸ್ಮಯಕರವೆನಿಸಿತು. ಚಲನಚಿತ್ರವನ್ನು ಸೂಚಿಸುವುದಕ್ಕೆ ಆ ಕಾಲದಲ್ಲಿ ಭಾರತದಲ್ಲಿ ಆ ಪದವನ್ನು ಬಳಸುತ್ತಿದ್ದರು. ಯಾವ ಸಂದರ್ಭದಲ್ಲೇ ಆದರೂ ಅವರೊಡನೆ ಇರುವುದು ನನಗೆ ಹರ್ಷಪ್ರದವಾದದ್ದರಿಂದ ನಾನು ಒಪ್ಪಿದೆ. ತಮ್ಮ ಚುರುಕಾದ ನಡೆ ನಮ್ಮನ್ನು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಾಂಗಣದಲ್ಲಿದ್ದ ಉದ್ಯಾನವನದ ಬಳಿಗೆ ಕರೆತಂದಿತು. ನನ್ನ ಸಂಗಾತಿ ಕೊಳದ ಸಮೀಪದ ಒಂದು ಬೆಂಚನ್ನು ತೋರಿಸಿದರು. ಇಲ್ಲಿ ಕೆಲವು ನಿಮಿಷಗಳು ಕುಳಿತುಕೊಳ್ಳೋಣ. ಯಾವಾಗ ನೀರಿನ ಹರಹನ್ನು ಕಂಡರೂ ಧ್ಯಾನ ಮಾಡು ಎಂದು ನನ್ನ ಗುರುಗಳು ಹೇಳಿದ್ದಾರೆ. ಇಲ್ಲಿ ಇದರ ಪ್ರಶಾಂತತೆಯನ್ನು ನೋಡಿದರೆ ಪರಮಾತ್ಮನ ಅಗಾಧ ಪ್ರಶಾಂತತೆ ನೆನಪಿಗೆ ಬರುತ್ತದೆ. ಎಲ್ಲ ವಸ್ತುಗಳು ಹೇಗೆ ನೀರಿನಲ್ಲಿ ಪ್ರತಿಫಲನಗೊಳ್ಳುತ್ತವೆಯೋ ಹಾಗೆ ಇಡೀ ವಿಶ್ವ ಈ ವಿಶ್ವಾತ್ಮನ ಮನವೆಂಬ ಸರೋವರದಲ್ಲಿ ಪ್ರತಿಫಲನವಾಗುತ್ತದೆ. ಹೀಗೆಂದು ನನ್ನ ಗುರುದೇವ ಹಾಗಾಗಿ ಹೇಳುತ್ತಿದ್ದರು. ಶೀಘ್ರದಲ್ಲಿ ಉಪನ್ಯಾಸ ನೀಡುತ್ತಿದ್ದ ವಿಶ್ವವಿದ್ಯಾಲಯದ ಸಭಾಂಗಣವನ್ನು ಪ್ರವೇಶಿಸಿದೆವು. ಉಪನ್ಯಾಸವು ಅಗಾಧ ಬೇಸರ ತರಿಸುವಂತಿತ್ತು. ಆಗೊಮ್ಮೆ ಈಗೊಮ್ಮೆ ದೀಪಚಿತ್ರಗಳ ಪ್ರದರ್ಶನದಿಂದ ವೈವಿಧ್ಯಮಯವಾಗಿದ್ದರೂ ಅವಷ್ಟೇ ನಿಸ್ಸಾರವಾಗಿದ್ದವು. ಓ, ಇದೇ ಬಗೆಯ ಬಯೋಸ್ಕೋಪನ್ನೇ ಮಾಸ್ಟರ್ ನನಗೆ ತೋರಿಸಬೇಕೆಂದು ಬಯಸಿದ್ದು. ನನ್ನ ಮನಸ್ಸು ತಾಳ್ಮೆಗೆಟ್ಟಿತ್ತು. ಆದರೂ ನನ್ನ ಮುಖದಲ್ಲಿ ಬೇಸರವನ್ನು ಪ್ರದರ್ಶಿಸಿ ಆ ಮಹಾತ್ಮರಿಗೆ ನೋವುಂಟು ಮಾಡಲು ಇಷ್ಟವಾಗಲಿಲ್ಲ. ಆದರೆ ಅವರು ಗುಟ್ಟಾಗಿ ನನ್ನ ಕಡೆಗೆ ಬಾಗಿದರು. ಚಿಕ್ಕ ಯಜಮಾನರೇ, ಈ ಬಯೋಸ್ಕೋಪ್ ನಿಮಗೆ ಪ್ರಿಯವಾಗಲಿಲ್ಲವೆಂದು ನನಗೆ ಕಂಡಿತು. ನಾನು ಜಗನ್ಮಾತೆಗೆ ಅದನ್ನು ಹೇಳಿದ್ದೇನೆ.
ನಮ್ಮಿಬ್ಬರ ಮೇಲೆ ಆಕೆಗೆ ಪೂರ್ಣ ಸಹಾನುಭೂತಿ ಇದೆ. ವಿದ್ಯುತ್ ದೀಪಗಳು ಈಗ ಆರಿ ಹೋಗುತ್ತವೆಂದು, ನಾವು ಕೋಣೆಯನ್ನು ಬಿಟ್ಟು ಹೋಗುವಷ್ಟು ಅವಕಾಶ ಕಳೆಯುವವರೆಗೆ ಅವು ಹತ್ತುವುದಿಲ್ಲವೆಂದು ಆಕೆ ಹೇಳಿದಳು. ಅವರ ಪಿಸುಮಾತುಗಳು ಮುಗಿದೊಡನೆಯೇ ಸಭಾಂಗಣಕ್ಕೆ ಕತ್ತಲು ಕವಿಯಿತು. ಕ್ಷಣಕಾಲ ಆಶ್ಚರ್ಯದಿಂದ ಸ್ತಬ್ಧವಾಗಿದ್ದ ಆ ಪ್ರಾಚಾರ್ಯರ ಕಠೋರವಾದ ಧ್ವನಿ ಈ ಸಭಾಂಗಣದ ವಿದ್ಯುತ್ ದೀಪಗಳು ವ್ಯವಸ್ಥೆ ದೋಷಯುಕ್ತವಾಗಿರುತ್ತವೆಂದು ತೋರುತ್ತವೆ ಎಂದಿತು. ಈ ವೇಳೆಗೆ ಮಾಸ್ಟರ್ ಮಹಾಶಯರು ನಾನು ಹೊಸ್ತಿಲು ದಾಟುತ್ತಿದ್ದೆವು. ಹೊರದಾರಿಯಿಂದ ಹಿಂದಿರುಗಿ ನೋಡಿದಾಗ ಸಭಾಂಗಣ ಮತ್ತೆ ಬೆಳಗುತ್ತಿದ್ದುದು ಕಂಡಿತು. ಮಗು, ಆ ಬಯೋಸ್ಕೋಪ್ ನೋಡಿ ನಿನಗೆ ನಿರಾಶೆಯಾಯಿತು. ಬೇರೊಂದು ನಿನಗೆ ಪ್ರಿಯವಾಗಬಹುದೆಂದು ಕೊಂಡಿದ್ದೇನೆ. ಆ ಮಹಾತ್ಮರು ನಾನು ವಿಶ್ವವಿದ್ಯಾಲಯದ ಕಟ್ಟಡದ ಮುಂಭಾಗದಲ್ಲಿ ರಸ್ತೆ ಬದಿಯ ಕಾಲು ಹಾದಿಯ ಮೇಲೆ ನಿಂತಿದ್ದೆವು. ಅವರು ನನ್ನ ಹೃದಯದ ಮೇಲುಭಾಗದ ಎದೆಯನ್ನು ಮೃದುವಾಗಿ ತಟ್ಟಿದರು. ರೂಪಾಂತರಿಸುವ ಮೌನ ತಲೆದೋರಿತು. ಧ್ವನಿ ಕೊಡುವ ಉಪಕರಣ ಕೆಟ್ಟು ಹೋದಾಗ ಆಧುನಿಕ ವಾಕ್ಚಿತ್ರ ಹೇಗೆ ಮೂಕಚಿತ್ರವಾಗಿ ಬಿಡುತ್ತದೋ ಹಾಗೆ ದಿವ್ಯ ಹಸ್ತ ಯಾವುದೋ ಅದ್ಭುತ ಪವಾಡದಿಂದ ಭೂಮಿಯ ಮೇಲಿನ ಗದ್ದಲವನ್ನೆಲ್ಲ ಅಡಗಿಸಿಬಿಟ್ಟಿತು. ದಾರಿ ಹೋಕರು, ಚಲಿಸುತ್ತಿದ್ದ ಟ್ರಾಲಿ ಕಾರುಗಳು, ಮೋಟಾರು ವಾಹನಗಳು, ಎತ್ತಿನ ಗಾಡಿಗಳು, ಕಬ್ಬಿಣದ ಚಕ್ರಗಳಿದ್ದ ಕುದುರೆ ಗಾಡಿಗಳು ಎಲ್ಲವೂ ನಿಶಬ್ದವಾಗಿ ಸಾಗುತ್ತಿದ್ದವು. ಸರ್ವಾಂತರ್ಯಾಮಿತ್ವದ ದೃಷ್ಟಿ ಇದೆಯೋ ಎಂಬಂತೆ ನನ್ನ ಮುಂದೆ ಇದ್ದ ದೃಶ್ಯಗಳನ್ನು ಕಾಳುತ್ತಿದ್ದಷ್ಟೇ ಸುಲಭವಾಗಿ ನನ್ನ ಹಿಂದೆ ಇದ್ದ ಹಾಗೂ ಆಚೆ ಈಚೆ ಪಕ್ಕದಲ್ಲಿದ್ದ ದೃಶ್ಯಗಳನ್ನು ನೋಡಿದೆ. ಕಲ್ಕತ್ತೆಯ ಆ ಸಣ್ಣ ವಿಭಾಗದ ಚಟುವಟಿಕೆ ಇಡೀ ದೃಶ್ಯ ನಿಶ್ಶಬ್ದವಾಗಿ ನನ್ನ ಮುಂದೆ ಸರಿದು ಹೋಯಿತು. ಬೂದಿಯ ತೆಳುವಾದ ಹೊದಿಕೆಯ ಕೆಳಗೆ ಬೆಂಕಿಯ ಹೊಳಪು ಮಂದವಾಗಿ ಗೋಚರಿಸುವಂತೆ ಸೌಮ್ಯವಾದ ಪ್ರಕಾಶವು ವಿಹಂಗಮ ನೋಟವನ್ನು ವ್ಯಾಪಿಸಿತು. ನನ್ನ ದೇಹವು ಅಲ್ಲಿ ಕಾಣುತ್ತಿದ್ದ ಛಾಯಾಚಿತ್ರಗಳಲ್ಲಿ ಒಂದಾಗಿತ್ತಲ್ಲದೆ ಭಿನ್ನವಾದುದೇನೂ ಆಗಿರಲಿಲ್ಲ ಎಂದು ನನಗೆ ತೋರಿತು. ಉಳಿದೆಲ್ಲ ಛಾಯೆಗಳು ಇತ್ತಿಂದತ್ತ ಮೌನವಾಗಿ ಚಲಿಸುತ್ತಿದ್ದರೆ ನನ್ನ ದೇಹ ನಿಶ್ಚಲವಾಗಿತ್ತಷ್ಟೆ. ನನ್ನ ಗೆಳೆಯರಾಗಿದ್ದ ಹಲವು ಹುಡುಗರು ನನ್ನನ್ನು ಸಮೀಪಿಸಿದರೂ ಮುಂದೆ ನಡೆದು ಬಿಟ್ಟರು. ಅವರು ನನ್ನನ್ನೇ ನೇರವಾಗಿ ನೋಡಿದರೂ ನನ್ನನ್ನು ಗುರುತಿಸಲೇ ಇಲ್ಲ. ಆ ಅಸದೃಶವಾದ ಮೂಕ ದೃಶ್ಯ ನನಗೆ ಆವರಣೀಯವಾದ ಸಮಾಧಿಯನ್ನು ತಂದಿತ್ತು. ಯಾವುದೋ ಆನಂದದ ಚಿಲುಮೆಯಿಂದ ತೃಪ್ತಿಯಾಗಿ ಪಾನ ಮಾಡಿದೆ. ಇದ್ದಕ್ಕಿದ್ದಂತೆ ಮಾಸ್ಟರ್ ಮಹಾಶಯರಿಂದ ನನ್ನ ಎದೆಯ ಮೇಲೆ ಇನ್ನೊಮ್ಮೆ ಹೃದಯದ ಬಡಿತ ಉಂಟಾಯಿತು. ಕೇಳ ಬಯಸದ ನನ್ನ ಕಿವಿಗಳ ಮೇಲೆ ಜಗತ್ತಿನ ಕೋಲಾಹಲ ಸ್ಫೋಟವಾಯಿತು. ಅತಿ ನವರಾದ ಸ್ವಪ್ನದಿಂದ ನಿಷ್ಠುರವಾಗಿ ಎಚ್ಚರಗೊಂಡರೆಂಬಂತೆ ನಾನು ತತ್ತರಿಸಿದೆ. ಅತೀಂದ್ರಿಯತೆಯ ಮದಿರೆ ನನ್ನಿಂದ ದೂರ ಸರಿದಿತ್ತು. ಚಿಕ್ಕ ಯಜಮಾನರೇ, ಈ ಎರಡನೆಯ ಬಯೋಸ್ಕೋಪು ನಿಮಗೆ ಪ್ರಿಯವಾಯಿತೆಂದು ಕಾಣುತ್ತಿದೆ. ಮಹಾತ್ಮರು ನಗುತ್ತಿದ್ದರು. ನಾನು ಕೃತಜ್ಞತೆಯಿಂದ ಅವರ ಮುಂದೆ ನೆಲದ ಮೇಲೆ ಮಣಿಯಲು ಹೋದೆ. ಅದಕ್ಕೆ ಅವರು, ನೀನು ಈಗ ಅದನ್ನು ನನಗೆ ಮಾಡಬಾರದು. ನಿನ್ನ ದೇಗುಲದಲ್ಲಿಯೂ ಜಗನ್ಮಾತೆ ಇದ್ದಾಳಲ್ಲವೇ? ನಿನ್ನ ಕೈಗಳ ಮೂಲಕ ಜಗನ್ಮಾತೆ ನನ್ನ ಪಾದಗಳನ್ನು ಮುಟ್ಟಲು ನಾನು ಬಿಡುವುದಿಲ್ಲ. ಜನಜಂಗುಳಿಯಿಂದ ಕೂಡಿದ ಕಾಲು ಹಾದಿಯಿಂದ ನಾವು ಸಾವಧಾನವಾಗಿ ನಡೆದು ಹೋದಾಗ ಯಾವ ಬಗೆಯ ನಟನೆಯೂ ಇಲ್ಲದೆ ಮಾಸ್ಟರ್ ಮಹಾಶಯರನ್ನು ನನ್ನನ್ನು ಯಾರಾದರೂ ನೋಡಿದ್ದರೆ ಅವರು ಖಂಡಿತ ಇವರು ಮತ್ತೇರಿದವರು ಎಂದು ಸಂಶಯಗೊಳ್ಳುತ್ತಿದ್ದರು. ಇಳಿ ಬೀಳುತ್ತಿದ್ದ ಸಂಜೆಯ ನೆರಳುಗಳು ಸಹಾನುಭೂತಿಯಿಂದ ಪರಮಾತ್ಮನೆಂಬ ಮದಿರೆಯಿಂದ ಮತ್ತೇರಿದಂತೆ ನನಗೆ ಕಂಡಿತು. ಈ ನಿಸ್ಸತ್ವದ ಮಾತುಗಳಿಂದ ಅವರ ದಯಾರ್ದ್ರೆಯನ್ನು ಸ್ಥಿರಪಡಿಸುವ ಯತ್ನದಲ್ಲಿ ಮಾಸ್ಟರ್ ಮಹಾಶಯರಾಗಲಿ, ನನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಸಂಧಿಸಿದ ಇತರ ಮಹಾನುಭಾವರಾಗಲಿ ಎಷ್ಟೋ ವರ್ಷಗಳ ನಂತರ ಪಾಶ್ಚಾತ್ಯ ದೇಶಗಳಲ್ಲಿ ಅವರುಗಳ ಜೀವನವನ್ನು ಕುರಿತು ಶ್ರೇಷ್ಠ ದೈವಭಕ್ತರೆಂದು ನಾನು ಬರೆಯುವೆನೆಂದು ತಿಳಿದಿದ್ದರೋ ಏನೋ ಎಂದು ನನಗೆ ವಿಸ್ಮಯವಾಗಿದೆ. ಅವರ ಮುನ್ನರಿತವು ನನಗೇನೂ ಆಶ್ಚರ್ಯವನ್ನುಂಟು ಮಾಡಲಿಲ್ಲ. ಇದುವರೆಗೆ ನನ್ನ ಒಡನಾಡಿ ಬಂದಿರುವ ನನ್ನ ಓದುಗರಿಗೂ ಸಹ ಆಶ್ಚರ್ಯವನ್ನುಂಟು ಮಾಡವೆಂದು ಭಾವಿಸುವೆ. ಎಲ್ಲ ಧರ್ಮಗಳ ಸಂತರು ವಿಶ್ವಪ್ರಿಯಕರಣ ಸರಳ ತತ್ವದ ಮೂಲಕ ಬ್ರಹ್ಮಾನುಭೂತಿಯನ್ನು ಪಡೆದಿದ್ದಾರೆ. ಪರಮಾತ್ಮನು ನಿರ್ಗುಣನೂ ಅಚಿಂತ್ಯನೂ ಆಗಿರುವುದರಿಂದ ಮಾನವನ ಆಲೋಚನೆ ಹಾಗೂ ಆಕಾಂಕ್ಷೆ ಯಾವಾಗಲೂ ಅವನನ್ನು ಜಗನ್ಮಾತೆಯನ್ನಾಗಿ ರೂಪಿಸಿಕೊಂಡಿವೆ. ವೈಯಕ್ತಿಕ ಆಸ್ತಿಕತೆ ಹಾಗೂ ಪರಾತ್ಪರತೆಯ ದರ್ಶನ ಇವುಗಳ ಸಂಯೋಜನೆ ವೇದಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ನಿರೂಪಿತವಾದ ಪ್ರಾಚೀನ ಕಾಲದಲ್ಲಿಯೇ ನಡೆದ ಹಿಂದೂ ದರ್ಶನದ ಒಂದು ಸಾಧನ. ಈ ಪರಸ್ಪರ ವಿರೋಧ ತತ್ವಗಳ ಸಮನ್ವಯ ಹೃದಯವನ್ನು ವಿವೇಕವನ್ನು ತೃಪ್ತಿಪಡಿಸುತ್ತದೆ. ಭಕ್ತಿ ಮತ್ತು ಜ್ಞಾನ ಎರಡೂ ಪ್ರಧಾನತಃ ಒಂದೇ ಪ್ರವೃತ್ತಿ, ಪರಮಾತ್ಮನನ್ನು ಆಶ್ರಯಿಸುವುದು ಮತ್ತು ಶರಣಾಗತಿ, ದೈವೀ ಕೃಪೆಗೆ ನನ್ನನ್ನು ಈಡು ಮಾಡಿಕೊಳ್ಳುವುದು. ಎರಡೂ ವಾಸ್ತವವಾಗಿ ಪರಮೋಚ್ಚ ಜ್ಞಾನದ ಮಾರ್ಗಗಳು. ಮಾಸ್ಟರ್ ಮಹಾಶಯರ ಮತ್ತಿತರ ಸಂತರೆಲ್ಲರ ನಮ್ರತೆಯು ಪ್ರಭುವೇ ಏಕಮಾತ್ರ ಚೇತನ ಹಾಗೂ ತೀರ್ಪುಗಾರನೆಂದು ನಂಬಿ ಅವನನ್ನೇ ಪೂರ್ಣವಾಗಿ ಅವಲಂಬಿಸಿರುವುದರ ಗ್ರಹಿಕೆಯಿಂದ ಉದಿಸಿದುದು. ಪರಮಾತ್ಮನ ಸ್ವರೂಪವೇ ಆನಂದವಾದುದರಿಂದ ಅವನೊಂದಿಗೆ ಶ್ರುತಿ ಗೂಡಿಕೊಂಡ ಮನುಷ್ಯನು ಮೂಲಭೂತವಾದ ಅಮಿತ ಆನಂದವನ್ನು ಪಡೆಯುತ್ತಾನೆ. ಆತ್ಮದ ಹಾಗೂ ಇಚ್ಛೆಯ ಪ್ರಿಯವಾದವುಗಳಲ್ಲಿ ಮೊದಲನೆಯದು ಆನಂದ.
ಎಲ್ಲ ಯುಗಗಳ ಭಕ್ತರು ಶಿಶು ಸಹಜ ಹೃದಯದಿಂದ ಜಗನ್ಮಾತೆಯ ಬಳಿ ಸೇರಿ ತಮ್ಮೊಡನೆ ಆಕೆ ಯಾವಾಗಲೂ ವಿನೋದದಲ್ಲಿ ಮಗ್ನಳಾಗಿರುವುದನ್ನು ಕಂಡಿದ್ದಾರೆ. ಮಾಸ್ಟರ್ ಮಹಾಶಯರ ಬಾಳಿನಲ್ಲಿ ಮುಖ್ಯ ಹಾಗೂ ಅಮುಖ್ಯ ಸಂದರ್ಭಗಳಲ್ಲೆಲ್ಲ ಆ ದೈವಿ ಲೀಲೆ ಕಾಣಿಸಿಕೊಂಡಿದೆ. ದೇವರ ದೃಷ್ಟಿಯಲ್ಲಿ ಯಾವುದೂ ದೊಡ್ಡದಲ್ಲ, ಯಾವುದೂ ಸಣ್ಣದಲ್ಲ. ಪರಮಾತ್ಮನು ಕಿರಿದಾದ ಪರಮಾಣುವನ್ನು ಅಷ್ಟೊಂದು ಸಂಪೂರ್ಣ ಕೌಶಲ್ಯದಿಂದ ರಚಿಸದೇ ಇದ್ದಿದ್ದರೆ ಆಕಾಶವು, ವೇಗ, ಆರ್ಕಿಟ್ಯೂಟರ್ನ ಸ್ವಾತಿ ನಕ್ಷತ್ರ ಪ್ರತಿಷ್ಠೆಯ ರಚನೆಗಳನ್ನು ಹೊಂದಿರಲು ಸಾಧ್ಯವಿರುತ್ತಿತ್ತೇ? ಮುಖ್ಯ ಅಮುಖ್ಯವೆಂಬ ವ್ಯತ್ಯಾಸಗಳು ಖಂಡಿತ ಪರಮಾತ್ಮನಿಗೆ ತಿಳಿದೇ ಇಲ್ಲ. ಹಾಗಲ್ಲದಿದ್ದರೆ ಒಂದು ಗುಂಡಿ ಸೂಜಿಗಾಗಿ ಇಡೀ ವಿಶ್ವವೇ ಕುಸಿದು ಬೀಳಬೇಕಾಗಿತ್ತು.